ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ವಾರ್ಡ್ ನಂಬರ್ 9ರ ಪುರಸಭಾ ಸದಸ್ಯರಾಗಿರ್ತಕ್ಕಂತಹ ಹಾಗೂ ಇದೇ ಕ್ಷೇತ್ರದ ನಿರಂತರವಾಗಿ 25 ವರ್ಷಗಳಿಂದ ಸಮಾಜ ಸೇವಕರಾಗಿಯೇ ಕಾರ್ಯನಿರ್ವಹಿಸುತ್ತಾ ಬಂದಿರುವಂತಹ ಸನ್ಮಾನ್ಯ ಶ್ರೀ ಮೊಹಮ್ಮದ್ ರಫಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ತಮಗೂ ಸ್ವಾಗತ. ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ವಾರ್ಡ್ ನಂಬರ್ 9ನ ಪುರಸಭೆ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ಎಲ್ಲ ನನ್ನ ಮತದಾರ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಖಂಡಿತ. ಹಾಗಾದ್ರೆ ನಿರ್ದಿಷ್ಟವಾಗಿ ತಾವೊಂದು ಸಮಾಜದ ರಾಜಕೀಯ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತು ಹೇಗೆ ಅಂತ ಹೇಳೋದಕ್ಕೆ ಬಯಸ್ತೀರಾ ಸರ್? 1994ರಲ್ಲಿ ನಾನು ಪುರಸಭೆಗೆ ಪಾದಾರ್ಪಣೆ ಮಾಡಿದೆ. ಅವಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ಯಾಮ್ ಸುಂದರ್ ರೆಡ್ಡಿ ಅವರಿದ್ದರು. ಅವರು ತೀರ್ಕೊಂಡ ಮೇಲೆ ನನಗೆ ಅಮರೇಗೌಡ ಪಾಟೀಲ್ ಬಯ್ಯಪ್ಪವರು ಹಾಗೂ DS ಹುಲಿಗೇರಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೇನೆ. ಅವರ ಮಾರ್ಗದರ್ಶನದಲ್ಲಿ ಈ ಊರಿಗೆ ಒಳ್ಳೆಯ ಕೆಲಸ ಮಾಡಲು ಪಣ ತೊಟ್ಟಿದ್ದೇನೆ. ಖಂಡಿತ. ಹಾಗಾದ್ರೆ ತಾವು ಕೂಡ ಈ ಹಿಂದೆ ಒಂದು ಸಮಾಜದ ರಾಜಕಾರಣದ ರಂಗದಲ್ಲಿ 2 ಬಾರಿ ಪುರಸಭಾ ಸದಸ್ಯರಾಗಿ ಗೆದ್ದು ತಮ್ಮದೇ ಆದಂತಹ ಒಂದು ಕ್ಷೇತ್ರದಲ್ಲಿ ಅಂದ್ರೆ ಒಂದು ವಾರ್ಡಿನಲ್ಲಿ ತಾವು ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದೀರಾ ಸರ್? ಸತ್ಯ, ನಾನು ವಾರ್ಡ್ ನಂಬರ್ 5ರಲ್ಲಿ ಗೆದ್ದಿದ್ದೆ ಹೋದ್ಸಲ. ಅಲ್ಲಿ ಜನ ನನಗೆ 594 ಮತಗಳ ಅಂತರದಿಂದ ಗೆಲುವು ಮಾಡಿದ್ರು. ಆ ವಾರ್ಡ್ನಲ್ಲಿ ಸಂತೆ ಬಜಾರ್ ಅಂತ ಒಂದು ಡೈಲಿ ಮಾರ್ಕೆಟ್ ಇದೆ. ಆ ಮಾರ್ಕೆಟಲ್ಲಿ ನಾವು ಒಂದು ಐಮಾಸ್ಟ್ ಲೈಟು ಮತ್ತು ಅಲ್ಲಿ ಡ್ರೇನು, ಅಲ್ಲಿ ಆಮೇಲೆ ಸುಂದೋಳಿ ಅಂತ ಬಡು ಜನ ಇದ್ದಾರೆ, ಅವ್ರ ಹತ್ರ ರೋಡು, ಡ್ರೇನು, ನೀರಿನ ಸೌಲಭ್ಯವನ್ನು ಒದಗಿಸಿ ಕೊಟ್ಟಿದ್ದೇನೆ. ಖಂಡಿತ. ಅದೇ ಒಂದು ಅಭಿವೃದ್ಧಿ ವಿಚಾರವಾಗಿ ಮತ್ತೊಮ್ಮೆ ನಾನು ನಿಮಗೆ ಕೇಳೋದಾದ್ರೆ, ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ, ಶಾಲೆ, ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಆ ಒಂದು ಪಾತ್ರದ ಬಗ್ಗೆ ತಾವು ಕೂಡ ಈಗ 3 ಬಾರಿ ಪುರಸಭಾ ಸದಸ್ಯರಾಗಿ ಗೆದ್ದು ಈಗ ಯಾವ ರೀತಿ ಅದಕ್ಕೆ ಆದ್ಯತೆ ಕೊಡ್ತಾ ಇದ್ದೀರಾ ತಾವು? ಏನಿಲ್ಲ ಸರ್, ಇದಕ್ಕಿಂತ ಹಿಂದೆ ನಾನು ಅದೇ ಹೇಳಿದ್ನಲ್ಲ, 5ನೇ ವಾರ್ಡ್ನಲ್ಲಿ ಒಂದು ಡಿಪ್ಲೊಮಾ ಕಾಲೇಜ್ ಇದೆ, ಒಂದು GTDC ಕಾಲೇಜ್ ಇದೆ, ಒಂದು ಆದರ್ಶ ಶಾಲೆ ಇದೆ, ಮತ್ತು ಒಂದು ಪಟ್ಟಣ ಶಾಲೆ, ಆಮೇಲೆ ಉರ್ದು ಹೈಸ್ಕೂಲು, ಪ್ರೈಮರಿ ಸ್ಕೂಲ್. ನಾನು ಇರುವಂಥ ಸಂದರ್ಭದಲ್ಲಿ ಅಲ್ಲೇ ಕಲ್ಲು ಕಂಟಿಗಳು ಭಾಳ ಬೆಳೆದಿದ್ದು. ಅಲ್ಲಿ ಹುಡುಗರು ಆಡಲಿ, ಆಟ ಪಾಠ ನಡೀಲಿ ಅಂತೇಳಿ ಆ ಗ್ರೌಂಡನ್ನು ಪೂರ ಸ್ವಚ್ಛ ಮಾಡಿ ಇವತ್ತು ಮಾದರಿಯ ಶಾಲೆಗಳನ್ನು ಮಾಡಿದ್ದೀನಿ. ಆದ್ರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ತಾವು ಕೊಟ್ಟಿದ್ದೀನಿ. ಮತ್ತೆ ಅದರ ಜೊತೆಗೆ ನಮ್ಮ ಹಿರಿಯರಾದಂಥವ್ರು ಅಮರೇಗೌಡರು, DS ಹುಲಿಗೇರಿ ಅವರು ಕೂಡ ಸಹಕಾರ ಮಾಡಿದ್ದಾರೆ. ಖಂಡಿತ ಒಳ್ಳೆ ವಿಚಾರ. ಇದೇ ರೀತಿಯಲ್ಲಿ ಸಮಾಜದ ರಾಜಕಾರಣದ ರಂಗದಲ್ಲಿರ್ತಕ್ಕಂತಹ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ. ತಾವು ಕೂಡ ಒಬ್ಬ ರಾಜಕಾರಣಿಯಾಗಿ ಯಾವ ರೀತಿ ವ್ಯಕ್ತಪಡಿಸ್ತೀರಾ ಇದನ್ನ? ಸರ್, ಅಧಿಕಾರಿಗಳು ಭ್ರಷ್ಟ ಮಾಡ್ತಾರೆ ಅನ್ನೋದು ತಪ್ಪು. ಯಾಕಂದರೆ ಅಧಿಕಾರಾವಧಿಯಲ್ಲಿ ನಾವಂತ ಕೆಲಸ ಮಾಡಲು ಕೊಡಲ್ಲ. ಯಾಕಂದರೆ ಕೆಲವು ಎಲ್ಲ ಅಧಿಕಾರಿಗಳು ಹಂಗೆ ಇರಲ್ಲ, ಕೆಲವು ಸಂಪರ್ಸೆಂಟ್ ಇರ್ತಾರೆ, ಅದರಲ್ಲಿ ಎಲ್ಲರನ್ನ ಸೇರಿಸ್ತಾರೆ. ಆ ಥರ ಆಗ್ಲಾರ್ದಂಗೆ ನಾವು ಈ ತಾಲೂಕಿನಲ್ಲಿ ನೋಡ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ತಮಗೆ ಭರವಸೆ ಕೊಡ್ತೀವಿ. ಹಾಗಾದ್ರೆ ತಾವು ಕೂಡ ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು ತಮಗೂ ಕೂಡ ಒಂದು 25 ವರ್ಷದ ಅನುಭವವುಳ್ಳ ರಾಜಕಾರಣಿಯಾಗಿ ಕಾರ್ಯನಿರ್ವಹಿಸ್ತಿರೋ ಕಾರಣ ತಮಗೆ ನಾನು ಕೇಳೋದಾದ್ರೆ, ನಿಮ್ಮ ಪ್ರಕಾರ ನಿಜವಾದ ರಾಜಕೀಯದ ಪದಕ್ಕೆ ತಾವೇನು ಅರ್ಥ ಕೊಡಕ್ಕೆ ಇಷ್ಟಪಡ್ತೀರಿ? ರಾಜಕೀಯದಲ್ಲಿ ಒಳ್ಳೇದು ಮಾಡಿದರೆ ಭಾಳ ಮುಖ್ಯ. ಅದರಲ್ಲಿ ಕೆಟ್ಟದ್ದು ಮಾಡಬಾರ್ದು. ನಮ್ಮಿಂದ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಕೆಟ್ಟದ್ದು ಮಾಡಬಾರ್ದು ರಾಜಕಾರಣದಲ್ಲಿ. ಯಾಕಂದರೆ ಎಲ್ಲ ಜನಗಳು ನಂಬಿ ನಮ್ಮನ್ನು ಯಾವಾಗ ಕುರ್ಚಿಗೆ ಕುಂದಿರ್ಸಿರ್ತಾರೆ ಅಂದಮೇಲೆ ಎಲ್ಲರೂ ನಮ್ಮವರು ಅಂತೇಳಿ ಕೆಲಸ ಮಾಡಬೇಕು. ಖಂಡಿತ. ಅದೇ ರಾಜಕೀಯ ವಿಚಾರವಾಗಿ ತಮಗೆ ತಿಳಿದ ಮಟ್ಟಿಗೆ 1990ರ ಪೂರ್ವದ ರಾಜಕೀಯಕ್ಕೂ ಹಾಗೂ ನಂತರದ ರಾಜಕೀಯಕ್ಕೂ ವ್ಯತ್ಯಾಸ ತಮ್ಮ ಪ್ರಕಾರ ಏನು ತಿಳಿಸೋದಕ್ಕೆ ಇಷ್ಟಪಡ್ತೀರಿ? ಅವಾಗ 1994ರಲ್ಲಿ ಒಳ್ಳೆ ರಾಜಕಾರಣ ಇತ್ತು. ಇತ್ಲಾಗ ರಿಸರ್ವೇಷನ್ ಬಂದು ಕೆಲವು ಅವು ಸ್ವಲ್ಪ ಸೊನ್ನೆಗಳು ಇದೇ ಇವೆ. ಯಾಕಂದರೆ ರಾಜಕಾರಣದಲ್ಲಿ ಏರುಪೇರು ಇರೋದೆ. ಅವಾಗ 1994ರಲ್ಲಿ ಅಮರೇಗೌಡ ಪಾಟೀಲ್ ಬಯ್ಯಾಪುರವರು 3 ಸರ್ತಿ ಇಲ್ಲಿ ಶಾಸಕರಾಗಿದ್ದರು. ಅವರು JDSನಿಂದ. ಅವಾಗ ನಾವು ಕಾಂಗ್ರೆಸ್ನಾಗ ಬಸವರಾಜ ಪಾಟೀಲ್ ಆನ್ವರಿ ಅವ್ರ ಹಿಂದ್ಗಡೆ ಇದ್ದೀವಿ. ಅವರು ಒಳ್ಳೆ ಕುಡಿಯೋ ನೀರಿನ ಅವು ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟರು ಅವರು. ಅದಕ್ಕೆ ಜನ ಇವತ್ತಿಗೆ ಅವ್ರಿಗೆ ನೆನೆಸ್ತಾರೆ. ರಾಜಕಾರಣಿಗಳು ಒಳ್ಳೇದು ಮಾಡಿದ್ರೆ ಜನ ಖಂಡಿತವಾಗಿ ನೆನೆಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾರೆ. ಖಂಡಿತ. ಅದೇ ರೀತಿಯಲ್ಲಿ ತಾವು ಈ ಹಿಂದೆ ಹೇಳಿರೋ ಹಾಗೆ ತಾವು ಕೂಡ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಕಾರ್ಯನಿರ್ವಹಿಸ್ತಿರೋ ಕಾರಣ ತಮಗೆ ಕೇಳೋದಾದ್ರೆ, ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಆಗಲಿ ತಮ್ಮ ಕ್ಷೇತ್ರದ ಮತ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಏನಕ್ಕೆ ಮತ ಹಾಕಿ ಗೆಲ್ಲಿಸಬೇಕು ಅನ್ನೋ ಒಂದು ವಿಚಾರ ತಾವು ವ್ಯಕ್ತಪಡಿಸ್ತೀರಿ?
ಏನಿಲ್ಲ. ಈಗ ನಾವು ತಾಲೂಕಿನಲ್ಲಿ ಇರ್ತೀವಿ ಅಂದಮೇಲೆ ಕೆಲವು ಹಳ್ಳಿ ಜನ ಬಂದು ಕೋರ್ಟು ಇಲ್ಲ ತಹಸೀಲ್ ಆಫೀಸು ಸಣ್ಣ ಪುಟ್ಟ ಸಮಸ್ಯೆಗಳಂತ ಬಂದಿರ್ತಾರೆ. ಅವ್ರಿಗೆ ನಾವು ಸ್ಪಂದಿಸಿ ಅವರಿಗೆ ಒಳ್ಳೆಯ ಸಹಕಾರ ಮಾಡಿದರೆ ನಾವು ಊರಲ್ಲಿ ಹೋದಾಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಇಂಥ ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಂತ ಮತ ಹಾಕಲು ಅವ್ರು ಬಯಸ್ತಾರೆ. ಅದಕ್ಕೆ ಅವ್ರಿಗೆ ನಾವು ಮತ ಕೇಳೋದು ಹಾಕಿದೆ, ನಾವು ನಿಮ್ಮ ಕೆಲಸ ಮಾಡಿ ಕೊಟ್ಟಿವಪ್ಪ, ನಮಗೂ ನೀವು ಮತ ಹಾಕ್ರಿ ಅಂತ ಕೇಳ್ತೀವಿ. ಓಕೆ, ಅದೇ ಒಂದು ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಕ್ಷೇತ್ರ ಆಗಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಇದು ನಿಮ್ಮ ಭಾಗದಲ್ಲಿ ಯಾವ ರೀತಿ ಕಾಣ್ತಾ ಇದೆ? ಇಲ್ಲೇ ಜಾತಿ ರಾಜಕಾರಣ ಇಲ್ಲ. ನಾನೊಬ್ಬ ಮುಸ್ಲಿಮ್ಸ್ ಆಗಿ ಹೇಳ್ತಿದ್ದೇನೆ, ನಾವು ಗೌಡ್ರು, ನಾಯಕರು, ಕುರುಬರು, ಉಪ್ಪಾರು, ಕಬ್ಬೇರು ಇವರೆಲ್ಲರೂ ಕೂಡ ಸಹಕಾರದಿಂದ ಇದ್ದೀವಿ. ಇವತ್ತು ನಮ್ಮ 9ನೇ ವಾರ್ಡ್ನಲ್ಲಿ ಎಲ್ಲ ಸಮಾಜದ ಜನ ಇದ್ದಾರೆ. ರಫಿ ಒಳ್ಳೆಯವನಪ್ಪ, ಇವನು ಕೆಲಸಗಾರ ಅಂತೇಳಿ ನನಗೆ ಮತ ಹಾಕ್ಯಾರ. ಹಂಗಿದ್ರೆ ನನ್ನ ವಿರೋಧಿ ಒಬ್ಬ ಕುರುಬುರತ್ತ ನಿಂತಿದ್ದ, ಜಾತಿ ಹಿಡಿದ್ರೆ ಅತ್ತ ಗೆದ್ದಿಬೇಕು, ಜಾತಿ ಹಿಡಿದಿಲ್ಲ, ಎಲ್ಲರೂ ನಾವು ಒಂದೇ ಅದರ ಜೊತೆಗೆ ರಾಜಕಾರಣದಲ್ಲಿ ನಾವು ಯಾರು ಒಳ್ಳೇದು ಮಾಡ್ತಾರೋ ಜನ ಅವರಿಗೆ ಮತ ಹಾಕ್ತಾರೆ, ಇಲ್ಲಾಂದ್ರೆ ಜನ ಮತ ಹಾಕಕ್ಕೆ ಸಾಧ್ಯವಿಲ್ಲ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿ ವ್ಯಕ್ತಪಡಿಸಿದ್ರಿ. ಇದೇ ರೀತಿಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ವಾರ್ಡ್ ನಂಬರ್ 9ರ ಈ ಬಾರಿ ನಡೆದ ಒಂದು ಪುರಸಭಾ ಚುನಾವಣೆಯಲ್ಲಿ ಸದಸ್ಯರಾಗಿ ಗೆದ್ದು ಈಗ ಮುಂದಿನ ಒಂದು ನಿಮ್ಮ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಾ, ಅಭಿವೃದ್ಧಿ ಕಾಮಗಾರಿಗಳು? ಸರ, ನಾನು 9ನೇ ವಾರ್ಡಿನಕ್ಕಿಂತ ಈ ಲಿಂಗಸೂರು ಟೌನಿಂದ ವಿಚಾರ ಮಾಡಬೇಕಾಗುತ್ತೆ. ಇವತ್ತು ಲಿಂಗಸೂರು ಟೌನ್ನಲ್ಲಿ ವಾಯು ವಿಹಾರ ಇಲ್ಲ, ಜನ ರೋಡಿನ ಮೇಲೆ ಅಲ್ಲೇ ಅಡ್ಡಾಡ್ತಿರ್ತಾರೆ. ಅದಕ್ಕೆ ನಮ್ಮ ಈ ಕೆರೆ ಪಕ್ಕದಲ್ಲಿ ಒಂದು ಗಾರ್ಡನ್ ಮಾಡಿದ್ವಿ ನಾವು. ಆ ಗಾರ್ಡನ್ ಸ್ವಲ್ಪ ನೆನೆಗುದಿಗೆ ಬಿದ್ದಿದೆ. ಈ ಸಲ ಶಾಸಕರಿಗೂ ಹೇಳಿದ್ದೀನಿ, ಅವ್ರ ಶಾಸಕರು ಇಲ್ಲ ಈ ಸಲ ಇಲ್ಲಿ ಎಲ್ಲ ಮಾಡೋಣ. ಆಮೇಲೆ ಇದು ಇಲ್ಲೇ ಒಂದು ಟೂರಿಸ್ಟ್ ಪ್ಲೇಸ್ ಮಾಡ್ಬೇಕಂತ ಮಾಡೀವಿ. ಎಲ್ಲಿ ಇದೆ ನಮ್ಮ ಕೆರೆಯಲ್ಲಿ, ಯಾಕಂದ್ರೆ ಬೋಟಿಂಗು ಅಲ್ಲಿ ಗಾರ್ಡನ್ ವಾಯುವಾರ ಅಂತ ಮಾಡಿ ಜನರಿಗೆ ಮನರಂಜನೆ ಕೊಡಂತ ಈ 5 ವರ್ಷದಲ್ಲಿ ಈ ಕರ್ತವ್ಯ ಮಾಡ್ತೀವಿ ಅಂತೇಳಿ ಭರವಸೆ ಕೊಡಲು ಇಷ್ಟಪಡ್ತೀವಿ. ಖಂಡಿತ ಒಳ್ಳೆಯ ಅಭಿವೃದ್ಧಿ ಕಾಮಗಾರಿ. ಇದೇ ರೀತಿಯಲ್ಲಿ ಕಟ್ಟ ಕಡೆಯದಾಗಿ ತಮಗೆ ನಾವು ಕೇಳೋದಾದ್ರೆ, ತಾವು ಕೂಡ ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು ಇದೇ ಕ್ಷೇತ್ರದ ಒಬ್ಬ 25 ವರ್ಷದಿಂದ ಒಂದು ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸ್ತಿರೋ ಕಾರಣ ತಮಗೆ ಕೇಳೋದಾದ್ರೆ, ಇದೇ ಕ್ಷೇತ್ರದ ಹಾಲಿ ಶಾಸಕರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಹೇಳೋದಾದ್ರೂ ಏನು ಸರ್, ಕೇಳೋದಾದ್ರೂ ಏನು? ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಇವತ್ತು ಹುಲಿಗೇರಿ ಸಾಹೇಬರು ಏನಂದ್ರೆ ತಮ್ಮ ಆಸೆಗಳನ್ನು, ಅವ್ರು ದೊಡ್ಡ ಶ್ರೀಮಂತರು, ಇವತ್ತು ಲಿಂಗಸೂರು ತಾಲೂಕಿಗೆ ಒಳ್ಳೆ ಹೆಸರು ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಅವ್ರು ಬಂದ ಮೇಲೆ ನೋಡಿ, ಮೊನ್ನೆ HKDPಯಲ್ಲಿ ರೋಡ್ ಇಡಿಸಿದ್ರು ಎಲ್ಲ. ಈ ಗಾರ್ಡನಿಗೆ ಅವರು 7 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಮೊನ್ನೆ ಅಂದ್ರೆ ರಫಿ ನಿಮ್ಮ ಲಿಂಗಸೂರು ಟೌನಿಗೆ ಒಂದು 7 ಕೋಟಿ ರೂಪಾಯಿ ಕೊಟ್ಟು ವಾಯು ವಿಹಾರದ ಇದು ಮಾಡೋಕ್ಕೆ, ಮತ್ತು ಗಾರ್ಡನ್ ಟೂರಿಸಂ ಪ್ಲೇಸ್ ಮಾಡೋಣ, ಈ ಕೆರೆಯಲ್ಲಿ ಕಾರಂಜಿ ಮತ್ತು ಅಲ್ಲಿ ಟೀ ಕುಡಿಯಲು ಒಂದು ಪಾಯಿಂಟ್ ಮಾಡಿ ಆ ಬೋಟ್ ಮುಖಾಂತರ ಹೋಗಿ ಅಲ್ಲಿ ಟೀ ಕುಡಿದು ಬರೋಂಥ ವ್ಯವಸ್ಥೆ ಆಗ್ಬೇಕಂತ ನಮ್ಮ DS ಹುಲಿಗೇರಿ ಸಾಹೇಬರು MLA ಸಾಹೇಬರು ಕನಸು ಕಂಡಾರ. ಆ ಕನಸು ನನಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ನಮ್ಮ ನಾಡಿನ ಜನತೆಗೆ ತಾವು ವ್ಯಕ್ತಪಡಿಸಿದಿರಾ. ತಮ್ಮ ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್. ಧನ್ಯವಾದಗಳು. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ವಾರ್ಡ್ ನಂಬರ್ 9ರ ಪುರಸಭಾ ಸದಸ್ಯರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮೊಹಮ್ಮದ್ ರಫಿ ಅವರು ಆಡಿದ ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನವನ್ನು ಹಾಗೂ ಈ ಕ್ಷೇತ್ರದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ವೀಕ್ಷಿಸಲು ಹಿಂದೆ ಲಾಗ್ ಆನ್ ಮಾಡಿ www.politiciansinIndia.com. ಧನ್ಯವಾದಗಳು.